ಆ ವಿಶ್ವಾಸ ನಂಬಿಕೆನೇ ಆ ಸಂಬಂಧನ ಉಳಿಸುತ್ತೆ, ಬೆಳೆಸುತ್ತೆ. ಆದರೆ ನೀವು ಇದ್ಯಾವುದನ್ನು ಉಳಿಸ್ಕೊಂಡಿಲ್ಲ. ನಾನು ನಿಮಗೆ ದೇವರ ಸ್ಥಾನ ಕೊಟ್ಟಿದ್ದೆ. ಒಂದು ದಿನ ನಿಮ್ಮನ್ನು ನಾನು ಏಕವಚನದಲ್ಲಿ ಮಾತಾಡಿಸಿಲ್ಲ, ನಿಮ್ಮ ಹೆಸರು ಹಿಡಿದು ಕರೆದಿಲ್ಲ. ಆದರೆ ನೀವು ನನ್ನ ಮಗಳಿಗೆ ಮಾಡಿದ್ದೇನು? ನನ್ನ ಮಗಳು ಸಾಯಕ್ಕೆ ಹೋಗಿ ಬದುಕು ಬಂದ್ಮೇಲೆ ನಿಮ್ಮನ್ನ ನಂಬ್ಕೊಂಡು ನನ್ನ ಮಗಳನ್ನ ನಿಮ್ಮ ಜೊತೆ ಕಳ್ಸಿಕೊಟ್ವಲ್ಲ, ಅಯ್ಯೋ ಎಂತ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಈಗ ಅರ್ಥ ಆಗ್ತಿದೆ. ಜಾನವ್ರೆ, ನೀವೇನು ಯೋಚನೆ ಮಾಡಬೇಡಿ. ಈ ರೀತಿ ಹೆಣ್ಮಕ್ಳಿಗೆ ಹಿಂಸೆ ಕೊಟ್ಟವನ ಹಂಗೆ ಬಿಡೋದಕ್ಕಾಗೋದಿಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇನ್ನೊಂದ್ಸಲ ಯಾವ ಹೆಣ್ಮಕ್ಳ ಬಗ್ಗೆನೂ ಕೆಟ್ಟದಾಗ ಯೋಚನೆ ಮಾಡಬಾರ್ದು. ಹಂಗೆ ಬುದ್ಧಿ ಕಲಿಸ್ತೀನಿ. ಬುದ್ಧಿ ಕಲಿಯೋ ಹಾಗೆ ಇದ್ದಿದ್ರೆ ಇಷ್ಟು ದಿವಸ ಯಾಕೆ ಬೇಕಿತ್ತು? ನನ್ನ ತಂಗಿ ಎಂಥವಳು ಅಂತ ಎಲ್ರಿಗೂ ಗೊತ್ತು. ಎಷ್ಟು ಮುಗ್ದೆ ಅಂದ್ರೆ ಒಂದ್ಸಲ ಯಾರನ್ನಾದ್ರೂ ನಂಬಿಟ್ರೆ ಪ್ರಾಣನೇ ಕೊಟ್ಬಿಡ್ತಾಳೆ. ಇಂಥವಳ ಜೊತೆ ಇದ್ದೂ ನಿಮಗೆ ಬುದ್ಧಿ ಕಲಿಯೋಕ್ಕಾಗಿಲ್ಲ ಅಂದ್ರೆ ಇನ್ನೇನ್ ಮಾಡಿದ್ರು ನೀವು ಕಲಿಯಲ್ಲ. ಜಾನಿಯವರೇ ನೋಡಿ, ನಿಮಗೆ ನನ್ನ ಪ್ರೀತಿ ಏನು ಅಂತ ಗೊತ್ತು ತಾನೆ. ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಇವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಜೀವನದಲ್ಲಿ ಪ್ರೀತಿ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆದವನು ನಾನು. ನೀವು ಬಂದ ಮೇಲೆ ನನಗೆ ಪ್ರೀತಿ ಏನು ಅಂತ ಗೊತ್ತಾಯ್ತು. ಅದರ ಅರಿವಿಲ್ಲದೆ ನಿಮ್ಮನ್ನು ಪ್ರೀತಿಸೋದ್ರಲ್ಲಿ ನಾನು ತಪ್ಪು ಮಾಡಿರ್ಬೋದು ಜಾನಿಯವರೇ. ಆದರೆ ನಿಮಗೆ ನೋವು ಮಾಡಬೇಕು ಅಂತ ನಾನು ಯಾವತ್ತೂ ಜೀವನ ಮಾಡಿದವನಲ್ಲ, ಯಾವತ್ತೂ ಅಲ್ಲ. ದಯವಿಟ್ಟು ನನ್ನ ನಂಬಿ. ಇಷ್ಟೆಲ್ಲ ಆದ್ಮೇಲೂ ನಾವೆಲ್ಲರೂ ನಿಮ್ಮನ್ನ ನಂಬೇಕಾ? ಮೊಸಳೆ ಕಣ್ಣೀರು ಹಾಕ್ತು ಅಂತ ನಾವು ಅದು ಬದಲಾಗಿದೆ ಅಂತ ಅದ್ರ ಮುಂದೆ ಹೋಗಿ ನಿಂತ್ರೆ ಅದು ತನ್ನ ಮುಂದೆ ನಿಂತಿರೋದು ಒಳ್ಳೆಯವರ ಕೆಟ್ಟವರ ಅಂತ ಯೋಚನೆ ಮಾಡುತ್ತಾ? ಇಲ್ಲ, ಅದಕ್ಕೇನಿದ್ರು ಅದ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಷ್ಟೇ ಯೋಚನೆ ಇರುತ್ತೆ. ನನ್ನ ಮಗಳಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿರೋ ನಿಮ್ಮನ್ನ ನಾನು ಹೇಗೆ ನಂಬಿ ನಿಮ್ಮ ಜೊತೆ ಕಳಿಸ್ಕೊಡ್ಬೇಕು ಹೇಳಿ? ನನ್ನ ಮಗಳನ್ನಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಕಳಿಸ್ಕೊಡಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ. ಜಾನೆ ಪ್ರೀತಿ ತೋರಿಸ್ತಾ ಇದ್ರು. ಅದನ್ನೆಲ್ಲ ನೋಡಿ ಇವರು ಜಾನು ಅವ್ರನ್ನ ಎಷ್ಟೊಂದು ಪ್ರೀತಿಸ್ತಾರಲ್ವಾ ಅಂತ ಅನಿಸ್ತಿತ್ತು. ಆದ್ರೆ ಇವಾಗ್ಲೇ ಗೊತ್ತಾಗ್ತಾ ಇರೋದು ಆ ಪ್ರೀತಿಯಿಂದ ಎಷ್ಟು ಹಿಂಸೆ ಇತ್ತು ಅಂತ. ಹೆಣ್ಣೆತ್ತಿರೋ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಗಳಿಗೆ ಒಳ್ಳೆಯ ವರ ಸಿಗಲಿ, ಒಳ್ಳೆ ಕುಟುಂಬ ಸಿಗಲಿ ಅಂತ ಹೋಗದೇ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ವ್ರತ ಇಲ್ಲ. ಸಾಲನೋ ಸೂಲನೋ ಮಾಡಿ ಕಷ್ಟಪಟ್ಟು ಮದುವೆ ಮಾಡಿದ್ಮೇಲೆ ಇಂಥವ್ರಿಂದ ಹಿಂಸೆ ಅನುಭವಿಸ್ಕೊಂಡು 3 ತಿಂಗಳಿಗೆ ವಾಪಸ್ ತವ್ರ ಮನೆಗೆ ಬರ್ತಾರೆ. ಮಗಳೇ, ಇಷ್ಟೆಲ್ಲ ಆದ್ರೂ ನೀನು ಒಂದು ದಿನ ನಮ್ಮ ಜೊತೆ ಹೀಗಾಗ್ತಿದೆ ಅಂತ ಹೇಳಿಲ್ವಲ್ಲಮ್ಮ. ಎಲ್ಲವನ್ನು ನೀನೊಬ್ಬಳೇ ನುಂಗ್ಕೊಂಡಿದ್ದೆ. ನಿನ್ನ ನೋಡಿದ್ರೆ ಹೆಮ್ಮೆ ಅನ್ಸುತ್ತಮ್ಮ. ಜಾನವ್ರೆ, ಇಷ್ಟು ದಿನ ನೀವು ಖುಷಿಯಾಗಿರೋದನ್ನು ನೋಡಿ ನಿಮ್ಮ ಜೀವನ ಹುಣ್ಣಿಮೆ ಚಂದ್ರನ ಥರ ಇದೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಕಪ್ಪು ಚುಕ್ಕೆ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಿಡಿ, ಈಗ ಕಪ್ಪು ಚುಕ್ಕೆ ಸ್ಟೇಷನಲ್ಲಿ ಕಂಬಿ ಎಣಿಸ್ತಾ ಇರುತ್ತೆ. ಅಣ್ಣ, ನಿನ್ನ ತಾಯಿನ ನಿನ್ನ ಹತ್ರ ಸೇರಿಸ್ತೀನಿ ಅಂತ ನಾನು ನಿನಗೆ ಮಾತು ಕೊಟ್ಟಿದ್ದೆ ಅಲ್ವಾ? ಆ ಮಾತನ್ನ ಉಳಿಸ್ಕೊಳ್ಳೋ ಸಮಯ ಬಂದಿದೆ ಈಗ. ಬಾ ನನ್ನ ಜೊತೆ, ಎಲ್ರೂ ಬನ್ನಿ. ಅಮ್ಮೋರೆ, ಹೊಸಿ ಮನೆ ತಕ್ಕ ಹೋಗ್ಬಿಡ್ತೀನಿ. ನನಗೆ ಸಂಬಳ ಕೊಡೋದು ಇಲ್ಲಿ ಕೆಲಸ ಮಾಡೋದಕ್ಕೆ, ನಿಮ್ಮ ಮನೇಲಿ ಕೆಲಸ ಮಾಡೋದಕ್ಕಲ್ಲ. ಮಗಿಗೆ ಜ್ವರ ಬಿಟ್ಟು ಬರ್ತಾ ಇದೆ. ಡಾಕ್ಟ್ರು ಇನ್ನೂ 3 ದಿವಸ ಹಾಗೆ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೇನೆ ಹೊಸಿ ಮನೆ ತಕ್ಕ ಹೋಗ್ಬಿಟ್ಟು ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಇಂಥ ಮಾತುಗಳನ್ನ ಹೇಳಿ ಹೇಳಿ ಕಟ್ಟಾಕ್ಬಿಡ್ತೀರಾ. ಸರಿ, ಹೋಗ್ಬಾ.
ಒಂದು ನಿಮಿಷ ಕಮಲಕ್ಕ. ಮಗುಗೇನೋ ಹುಷಾರಿಲ್ಲ ಅಂತ ಹೇಳಿದೆ. ಊನವರೇ, ಜ್ವರ ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತೈತೆ. ಮನೇಲಿ ಗಂಡ ನೋಡ್ಕೊಳಲ್ವಾ? ಅವನು ಕೆಲಸ ಬಿಟ್ಟು ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ಪಡೆಂಗೆ. ಹಾಗಂತ ಮಗುನ ಬಗ್ಗೆ ಯೋಚನೆ ಮಾಡದೆ ಹಾಗೆ ಇದ್ಬಿಡದ? ಮಗುಗೆ ಎಷ್ಟು ವರ್ಷ? 9 ವರ್ಷ ಅಮ್ಮೋರೆ. ಅಷ್ಟು ಚಿಕ್ಕ ಮಗುನ ಮನೇಲಿ ಒಂಟಿಯಾಗಿ ಬಿಟ್ಟು ಬರಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಸರಿ ಆಯ್ತು, ನಾನು ಬರ್ತೀನಿ, ನಡಿ, ಕಷಾಯ ಮಾಡ್ಕೊಡ್ತೀನಿ, ಎಲ್ಲ ಸರಿ ಹೋಗಿ. ಅಯ್ಯೋ ಪರವಾಗಿಲ್ಲ ಅಮ್ಮೋರೆ, ನಾನೇ ಹೋಗಿ ನೋಡ್ಕೋತೀನಿ. ಹಾಗೆಲ್ಲ ಮಾಡಕ್ಕಾಗಲ್ಲ ಕಮಲಕ್ಕ. ಸರಿ ಆಯ್ತು, ಕಷಾಯ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ನೀನೇ ಮಾಡಿಕೊಡು. ಒಂದು ಪಾತ್ರೆನಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ಅದಕ್ಕೆ 1 ಇಂಚ್ ಶುಂಠಿ ಹಾಕು, 4 ಕಾಳು ಮೆಣಸು ಹಾಕು, ಉಪ್ಪು ಹಾಕು, ಕುದಿಯೋಕೆ ಬಿಡು. ಸರಿ ಅಮ್ಮೋರೆ, ಹಾಗೆ ಮಾಡ್ಕೊಡಿಸ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನು ಯಾಕೋ ಮಾಡ್ಕೊಡಲ್ಲ ಅನ್ನಿಸ್ತಿದೆ, ನಾನೇ ಬರ್ತೀನಿ, ನಡಿ. ಅಮ್ಮೋರೆ, ನೀವೇನಾದರೂ ನಮ್ಮ ಮನೆಗೆ ಬಂದಿರೋದು ಗೊತ್ತಾದ್ರೆ ಅಪ್ಪವರು ಬೈತಾರೆ. ಹಾಗಂತ ಮಗು ಬಗ್ಗೆ ಯೋಚನೆ ಮಾಡದೇ ಇರೋಕ್ಕಾಗತ್ತಾ? ಅವ್ರಿಗೇನೋ ಹೇಳ್ಕೊಂಡ್ರೆ ಆಯ್ತು ಕಮಲಕ್ಕ, ನೀನು ನಡಿ. ಬೇಡ ಅಮ್ಮೋರೆ, ನಾನು ಹೋಗೋ ವರ್ಷದಲ್ಲಿ ನನ್ನ ಗಂಡನೂ ಬಂದಿರ್ತಾನೆ. ಇಬ್ರು ಸೇರಿ ಮಗುವಿಗೆ ಕಷಾಯ ಮಾಡಿ ಕುಡಿಸ್ತೀವಿ, ಸರಿನಾ? ನಾನು ಬರ್ತೀನಿ ಅಮ್ಮೋರೆ. ಕಮಲಕ್ಕ, ಕಮಲಕ್ಕ, ನನ್ನ ಮಾತು ಕೇಳಿ. ಏನಂತ ಮಗುನ ಹೇಳ್ತಾರೋ, ಎತ್ತು ಬಿಡೋದು, ಅದನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೂ ಬರಲ್ಲ. ನಾನೊಬ್ಳು ಯಾರ್ಯಾರ ಮಗು ಬಗ್ಗೆನೋ ಯೋಚನೆ ಮಾಡ್ತಿದ್ದೀನಿ, ನನ್ನ ಮಗು ಬಗ್ಗೆನೇ ಯೋಚನೆ ಮಾಡ್ತಿಲ್ಲ. ನನ್ನ ಮಗು ಮಲಗಿದೆ ಅಲ್ವಾ? ಕಂದ, ಕಂದ.